ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ದಿನನಿತ್ಯ ಕಾರ್ಯ ಮುಗಿಸ್ಕೊಂಡು ರಾತ್ರಿನೇ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಬೆಳಿಗ್ಗೆ ಎದ್ದು ಒಣಾಕೋದಕ್ಕೆ ಸರಿ ಆಗುತ್ತೆ ಅಂತ ಹೇಳಿ ಎಲ್ಲ ಬಟ್ಟೆನೂ ತಗೊತಾ ಇದ್ದೆ. ಎಲ್ಲ ವಾಶ್ ಆಗಿರೋ ಬಟ್ಟೆಗಳನ್ನೆಲ್ಲ ತಗೊಂಡು ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ತಾ ಇದ್ದೆ. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕುವಾಗ ಜೆಂಟ್ಸ್ ಜೋಬಲ್ಲಿ ಏನಾರ ಬಿಟ್ಟಿದ್ರೆ ಅಥವಾ ಗಲೀಜು ಅಂಥದ್ದು ಏನಾರು ಇದ್ದರೆ, ಧೂಳು ಪಾಳು ಏನಾರು ಇದ್ದರೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಕೋದ್ರಿಂದ ಮಿಷಿನ್ ಪ್ರಾಬ್ಲಮ್ ಆಗೋದು ಕಮ್ಮಿ ಆಗುತ್ತೆ. ಅದ್ರ ಜೊತೆಗೆ ಬಟ್ಟೆನೂ ಕೂಡ ನೀಟಾಗಿ ವಾಶ್ ಆಗ್ತವೆ. ಉಲ್ಟಾ ಆಗಿರೋ ಬಟ್ಟೆಗಳನ್ನೆಲ್ಲ ಸೀದಾ ಮಾಡಿಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನಾನು ಆನ್ ಮಾಡಿಬಿಟ್ಟು ಕಿಚನ್ಗೆ ಹೋಗಿ ಕಿಚನ್ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಕಿಚನಿಗೆ ಬಂದು ಕಿಚನಲ್ಲಿ ಒಲೆ ಮತ್ತು ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾನು ಡೈರೆಕ್ಟ್ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಎಗ್ ಕರಿ ಮತ್ತು ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕೊತ್ತಂಬರಿನ ಹಚ್ಚಿ ಸೈಡಲ್ಲಿ ಇಟ್ಕೊಂಬಿಟ್ಟು ನಾನು ಮಿಕ್ಸಿ ಜಾರಿಗೆ ರುಬ್ಬಲಿಕ್ಕೆ ಹಸಿಮೆಣ್ಸಿಕಾಯಿ ಮತ್ತು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊದಲ್ಲಿ ಸೈಡಲ್ಲಿ ಏನು ದಿಂಡು ಥರ ಇರುತ್ತೆ ಅದನ್ನು ತೆಗೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಚಕ್ಕೆ, ಲವಂಗ, ಮೆಣಸು ಮತ್ತು ಇನ್ನೂ ಸ್ವಲ್ಪ ಶುಂಠಿ ಕಮ್ಮಿ ಇತ್ತು ಅಂತೇಳಿ ನಾನು ಸ್ವಲ್ಪ ಶುಂಠಿ ಹಾಕ್ಕೊಂಡೆ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಇಷ್ಟೂ ಹಾಕ್ಕೊಂಡು ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ತೀನಿ. ಅದಾದಮೇಲೆ ಎಗ್ ಮಸಾಲೆಗೆ ಮೊಟ್ಟೆನೇ ಬೇಯಿಸ್ಕೊಂಡಿರಲಿಲ್ಲ. ಸೊ ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತೇಳಿ ಮೊಟ್ಟೆನ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಒಂದೇ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಮೊಟ್ಟೆ ಫುಲ್ ಎಲ್ಲ ಬೆಂದಿರುತ್ತೆ. ಅದಾದಮೇಲೆ ಏನಾದ್ರು ರೈಸ್ಗೂ ಸಹ ನೀರು ಇಟ್ಕೊಳ್ತೀನಿ. ಒಂದು ಕಡೆ ರೈಸಿಗೆ ನೀರಿಟ್ಟರೆ ನೀರು ಕಾಯೋ ಅಷ್ಟರಲ್ಲಿ ಅಕ್ಕಿ ಏನು ತೊಳೆದು ನೆನಾಕಿರ್ತೀವಿ ನೆಂದಿರುತ್ತೆ, ರೈಸ್ ಮಾಡಲಿಕ್ಕೆ ಸರಿ ಆಗುತ್ತೆ. ಸೊ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯಲಿಕ್ಕೆ ಇಟ್ಬಿಟ್ಟು ಇನ್ನೊಂದು ಪಾತ್ರೆಯಲ್ಲಿ 1 ಕಪ್ಪು ಜೀರಾ ರೈಸ್ ತೊಗೊಂಡೆ, ಇನ್ನೊಂದು ಕಪ್ಪು ಬಾಸ್ಮತಿ ರೈಸು ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿರುತ್ತೆ ರೈಸು ಅಂತ ಹೇಳಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ತೊಳೆದ್ಬಿಟ್ಟು ಸೈಡಲ್ಲಿ ಇಡ್ತೀನಿ. ನೀರು ಕಾಯೋ ಅಷ್ಟರಲ್ಲಿ ಅಕ್ಕಿನೂ ನೆನೆಯುತ್ತೆ ಅಂತ ಹೇಳಿ. ಅಷ್ಟರಲ್ಲಿ ಕುಕ್ಕರು ಕೂಗಿತ್ತು. ಸೊ ಕುಕ್ಕರ್ ಕೂಗಿದ್ಮೇಲೆ ಅದನ್ನು ವಿಸಲ್ ತೆಗೆದುಬಿಟ್ಟು ಮೊಟ್ಟೆನ ಸಿಪ್ಪೆ ಬಿಡಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮೊಟ್ಟೆಗಳ ಸಿಪ್ಪೆನ ಬಿಡಿಸ್ಕೊಂಡಿದ್ದಾದಮೇಲೆ ನಾನು ಒಂದು ದಾರ ತೊಗೊಂಡು, ಅಂದರೆ ಬಟ್ಟೆ ಹೊಲಿತಾರಲ್ಲ, ಸೊ ಆ ದಾರ ತೊಗೊಂಡು ನಾನು ಒಂದು ಮೊಟ್ಟೆನ 2 ಭಾಗ ಆಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ, ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ರೊಟ್ಟಿ ಬೇಯಿಸೋವಂಥ ಹಂಚಿನ ಮೇಲೆ ನಾನು ರೋಸ್ಟ್ ಮಾಡ್ಕೊಳ್ತೀನಿ. ಸೊ ಹಂಚು ಕಾಯ್ಲಿಕ್ಕೆ ಇಟ್ಕೊಂಡು ಹಂಚು ಪೂರ ಎಣ್ಣೆ ಸವರ್ಬಿಟ್ಟು ಮೊಟ್ಟೆ ಏನು 2 ಭಾಗ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಹಾಕೊಂಬಿಟ್ಟು ಅದ್ರ ಮೇಲೆ ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡರು, ಖಾರದ ಪುಡಿ, ಅರಿಶಿನ ಇಷ್ಟನ್ನು ಹಾಕೊಂಬಿಟ್ಟು ಅದ್ರ ಜೊತೆ ಗರಂ ಮಸಾಲ ಬೇಕು ಅಂದರೆ ಗರಂ ಮಸಾಲ ಒಂದು ಸ್ವಲ್ಪ ಹಾಕೋಬೋದು. ಅಷ್ಟನ್ನು ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಅಥವಾ ನಿಮಗೆ ಬೇಕು ಅಂದರೆ ತುಪ್ಪ, ಬೆಣ್ಣೆ ಯಾವ್ದು ಬೇಕಾದ್ರೂ ಹಾಕೋಬೋದು. ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ 2 ಕಡೆಯೂ ಸ್ವಲ್ಪ ಲೈಟಾಗಿ ರೋಸ್ಟ್ ಆಗೋ ರೀತಿ ರೋಸ್ಟ್ ಮಾಡ್ಕೊಳ್ತೀನಿ. ಅದನ್ನು ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಬಿಟ್ಟು ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತೀನಿ. ಮಸಾಲೆ ಬೇಯಿಸ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ.
ನೆಕ್ಸ್ಟ್ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಟು ಪಾತ್ರೆಲಿ ಎಣ್ಣೆ ಹಾಕಿ ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ನಾನು ಆಗಲೇ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕ್ಕೊಂಡು ಜಾರನ್ನು ತೊಳೆದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಬೇಯಿಸ್ಕೊಂಬಿಟ್ಟು ಅದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ, ಖಾರದ ಪುಡಿ, ಧನಿಯಾ ಪೌಡರು, ಗರಂ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡರು ಇಷ್ಟನ್ನು ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮಸಾಲೆ ಏನಾರ ಬೇಯ್ತಾ ಮಸಾಲೆ ಏನಾರ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡ್ಕೊಬೋದು. ಇಲ್ಲ ಗಟ್ಟಿನೇ ಇರಲಿ ಗ್ರೇವಿ ಥರ ಅಂದರೆ ಗ್ರೇವಿ ಥರನೂ ಮಾಡ್ಕೊಬೋದು. ಇಲ್ಲ ಸ್ವಲ್ಪ ತೆಳು ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವು ಮಾಡ್ಕೊಬೋದು. ಇನ್ನು ಅದಾದಮೇಲೆ ಬೆಂದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇನ್ನೊಂದು 2 ಕುದಿ ಚೆನ್ನಾಗಿ ಬೆಂದಮೇಲೆ ಮೊಟ್ಟೆ ಹಾಕಿ ಜಾಸ್ತಿ ಬೇಯಿಸೋದು ಬೇಡ. ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡಿದ್ರೆ ಗ್ರೇವಿ ರೆಡಿ ಆಗುತ್ತೆ. ಮೊಟ್ಟೆ ಮಸಾಲ ಮತ್ತು ವೈಟ್ ರೈಸು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಎಕ್ಸ್ಟ್ರಾ ಕಬಾಬು ಮಾಡ್ಕೊಬೋದು ಬೇಕು ಅನ್ನೋರು. ಈ ರೆಸಿಪಿನ ಎಗ್ ಕರಿನ ರೈಸು, ಚಪಾತಿ, ರೊಟ್ಟಿ, ಪರೋಟ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಎಲ್ಲರ ಜೊತೆಗೂ ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ಟು ಈಗ ಎಗ್ ಕರಿ ಬದಲು ಈ ಮೊಟ್ಟೆನ ಏನು ಫ್ರೈ ಮಾಡಿದ್ದೀವಲ್ವ ಅದನ್ನು ಹಾಗೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಎಗ್ ಕರಿ ಬೇಡ, ಜಸ್ಟ್ ಈಗ ಮೊಟ್ಟೆ ಫ್ರೈ ಮಾಡ್ಕೊಂಡು ತಿಂತೀವಿ ಅಂತ ಹೇಳಿದ್ರೆ ಜಸ್ಟ್ ನಾನೇನು ತವ ಮೇಲೆ ಫ್ರೈ ಮಾಡಿದ್ನಲ್ಲ ಅಷ್ಟೇ ಮಾಡಿಕೊಂಡು ಸೈಡ್ಸಾಗಿ ತಿನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಲಾಗು. ಮತ್ತೆ ಸಿಗೋಣ ಹೊಸ ಲಾಗ್ ಜೊತೆಗೆ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ಲಾಗ್ ಜೊತೆಗೆ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ. ಹೋಗಿ ಬರಲಾ?